ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಡಿಸೆಂಬರ್ 12ರಿಂದ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದ್ದು, ಇಂದು ಶಿಡ್ಲಘಟ್ಟ ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್ ನಗರದಾದ್ಯಂತ ಹೆಲ್ಮೆಟ್ ಕಡ್ಡಾಯ ಜಾಗೃತಿ ಅಭಿಯಾನ ನಡೆಸಿದರು. ನಗರದ ಬಸ್ ನಿಲ್ದಾಣ, ಕೋಟೆ ವೃತ್ತ, ರೇಷ್ಮೆಗೂಡು ಮಾರುಕಟ್ಟೆ ಸೇರಿದಂತೆ ಜನದಟ್ಟಣೆ ಇರುವ ಪ್ರದೇಶಗಳಿಗೆ ತೆರಳಿ ಬೈಕ್ ಸವಾರರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಿ ಎಂದು ಮನವಿ ಮಾಡಿದರು. ನಿಮ್ಮ ತಲೆಗೆ ಏಟು ಬಿದ್ರೆ ಅದು ಊಹೆನೆ ಮಾಡ್ಕೊಳಕ್ಕಾಗೋದಿಲ್ಲ. ಆ ತರ ಒಂದು ಪರಿಸ್ಥಿತಿಗಳು ಆಗಂತ ಸಂದರ್ಭ ಇರುತ್ತೆ. ಎಷ್ಟೋ ಜನ ಆಕಸ್ಮಿಕ ತುಂಬಾ ಜನ ಸತ್ತೇ ಹೋಗಿದ್ದಾರೆ. ಅದರಿಂದಾನು ಕೈ ಕಾಲಿಗೆ ಏಟು ಬಿದ್ರೆ ಇವತ್ತಿನ ನಾಳೆ ಮೇಲಾಗುತ್ತೆ, ಹೆಂಗೆ ಆಗುತ್ತೆ. ನೀವು ಹೆಲ್ಮೆಟ್ ಹಾಕ್ತೀರಾ, ಗಾಡಿ ಓಡಿಸಿದ್ರೆ ನಿಮಗೆ ನಿಮ್ಮ ಪ್ರಾಣಕ್ಕೆ ಏನಾದ್ರೂ ಅನಾಹುತ ಆದ್ರೆ ನಿಮ್ಮ ಪ್ರಾಣಕ್ಕೆ ತೊಂದರೆ ಆಗುತ್ತೆ. ಅದರಿಂದ ಕಡ್ಡಾಯವಾಗಿ ನಮ್ಮ ಶಿಡ್ಲಘಟ್ಟ ನಗರದ ಜನತೆ ಹೆಲ್ಮೆಟ್ ಹಾಕಿ ನೋಡಿ. ಅವರೆಲ್ಲ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ದಂಡನ ಹಾಕೋದಿಲ್ಲ, ಅವ್ರನ್ನೆಲ್ಲರೂ ಪ್ರೀತಿಸ್ತಾರ, ಮತ್ತೆ ಅವ್ರ ಸೇಫ್ಟಿನಾಗೂ ಇರ್ತಾರ. ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಿ, ದಯವಿಟ್ಟು ಹೆಲ್ಮೆಟ್ ಹಾಕಿ, ದಯವಿಟ್ಟು ಹೆಲ್ಮೆಟ್ ಹಾಕಿ. ನಿಮ್ಮ ಪ್ರಾಣ, ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿ ಇರುತ್ತೆ. ಮತ್ತೆ ನಿಮ್ಮ ಮಕ್ಕಳಿಗೆ ಎಷ್ಟೋ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರ. ನಿಮ್ಮ ಮಕ್ಕಳಾಗ್ಬೋದು, ನಿಮ್ಮ ಫ್ಯಾಮಿಲಿ, ಇಡೀ ನಿಮ್ಮ ಕುಟುಂಬನೇ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರ. ನೀವು ಹೆಲ್ಮೆಟ್ ಹಾಕ್ತೀರಾ, ಏನಾದ್ರೂ ಒಂದು ಅನಾಹುತ ಆಗಿದೆ ಅಂದ್ರೆ ನಿಮ್ಮ ಫ್ಯಾಮಿಲಿ ಏನಾಗಬೇಕು, ನಿಮ್ಮ ಮಕ್ಕಳೇನಾಗಬೇಕು, ಓದಂತ ಮಕ್ಳು ಇರ್ತಾರ, ಮತ್ತೆ ಏನೋ ಅವರು ನಿಮ್ಮನ್ನೇ ನಂಬ್ಕೊಂಡಿರ್ತಾರ. ದುಡಿಯಂತವನೇ ಹೋದ್ರೆ ಮತ್ತೆ ಮನೇಲಿ ಏನು ಎಷ್ಟು ಸಮಸ್ಯೆ ಇರುತ್ತೆ ಅಂತೇಳಿ ನೀವೇ ಅರ್ಥ ಮಾಡ್ಕೊಳ್ಳಿ. ನೀವು ಈಗ ಅರ್ಥ ಆಗೋದಿಲ್ಲ, ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ ಅದರ ಅರಿವು ಆಗ ಅರ್ಥ ಆಗುತ್ತೆ. ದಯವಿಟ್ಟು ನೀವು ಹೆಲ್ಮೆಟ್ ಹಾಕೋದು ದಯವಿಟ್ಟು ಮರೆಯಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಇತ್ತೀಚೆಗೆ ಒಂದು ಚಿಂತಾಮಣಿ ರೋಡ್ ಹತ್ರ ಸುಮ್ಮನೆ ತಲೆಗೆ ಏಟ್ ಬಿತ್ತ ಅಷ್ಟೇ, ಅವನು ಹಿಂದಕ್ಕೆ ಬಿದ್ದ, ರಕ್ತ ತಲೆನಲ್ಲಿ ಎತ್ಕೊಂಡು ಸತ್ತೋಗಿದ್ದಾನೆ. ದಯವಿಟ್ಟು ಹೆಲ್ಮೆಟ್ ಇದ್ರೆ ಯಾರೂ ಸಹ ಗಾಡಿಗಳು ಓಡ್ಸಕ್ಕೆ ಹೋಗ್ಬೇಡಿ. ಹೆಲ್ಮೆಟ್ ಹಾಕಿದ್ರೇನೆ ನಿಮ್ಗೆ ಸೇಫ್ಟಿನೂ ಇರುತ್ತೆ, ಸಮಾಜಕ್ಕೂ ಸೇಫ್ಟಿ, ಮತ್ತೆ ನಿಮ್ಮ ಫ್ಯಾಮಿಲಿಗೂ ಸೇಫ್ಟಿ ಇರುತ್ತೆ. ದಯವಿಟ್ಟು ಹೆಲ್ಮೆಟ್ ಹಾಕ್ತೀರಾ, ಯಾರು ಸಹ ದ್ವಿಚಕ್ರ ವಾಹನ ಓಡ್ಸಕ್ ಹೋಗ್ಬಿಡಿ. ಅದೇ ನೀವು ಬೆಂಗಳೂರು ಕಡೆ ಹೋದ್ರೆ ಹೆಲ್ಮೆಟ್ ಹಾಕ್ತೀರಾ, ಹೋಗ್ತೀರಾ? ಹೋಗೋದಿಲ್ಲ. ಇನ್ನು ಸುರಕ್ಷಿತವಾಗಿರ್ತಾರ, ನಿಮ್ಮ ಇಡೀ ಕುಟುಂಬಕ್ಕೆ ನೀವು ಆಶ್ರಯ ಆಗಿರ್ತೀರಿ. ಅದರಿಂದನೂ ಹೆಲ್ಮೆಟ್ ಹಾಕಿದ್ರೆ ನಿಮಗೆ ಅನುಕೂಲ. ಮತ್ತೆ ಕಡ್ಡಾಯವಾಗಿ ದ್ವಿಚಕ್ರ ವಾಹನ ಆಗ್ಬೋದು, ನಿಮ್ಮ ಮನೇಲಿ ಯಾವುದೇ ವಾಹನ ಇದ್ರೂ ಅದನ್ನ ಇನ್ಶೂರೆನ್ಸ್ಗಳನ್ನು ಕಡ್ಡಾಯವಾಗಿ ಮಾಡಿಸಿರ್ಬೇಕು.